Okay, last one is the reproductive system. ಫ್ರಾಕ್ಸ್ನಲ್ಲಿ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್ ದೇರ್ ಇಸ್ ಅ ಸೆಕ್ಷುವಲ್ ಡೈಮಾರ್ಫಿಸಮ್. ಹೊರಗಡೆಯಿಂದ ನಮಗೆ ಮೇಲ್ ಯಾವುದು ಮತ್ತು ಫಿಮೇಲ್ ಯಾವುದು ಅಂತ ಗೊತ್ತಾಗುತ್ತೆ. ಮೇಲ್ಸ್ನಲ್ಲಿ ಓಕಲ್ ಸ್ಯಾಕ್ಸ್ಗಳಿರ್ತವೆ ಮತ್ತು 4 ಲಿಮ್ಸದ್ದು ಫಸ್ಟ್ ಡಿಜಿಟ್ ಮೇಲೆ ಕಾಪ್ಯುಲೇಟರಿ ಪ್ಯಾಡ್ಸ್ಗಳು ಇರ್ತವೆ. ನಾವು ಇಂಟರ್ನಲಿ ಸ್ಟ್ರಕ್ಚರನ್ನು ತೊಗೊಂಡ್ರೆ ಮೇಲ್ ಫ್ರಾಗು ಮತ್ತು ಫಿಮೇಲ್ ಫ್ರಾಗು ಹೆಂಗಿರುತ್ತೆ ಅಂತ ಜಸ್ಟ್ ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲನೇಷನ್ ತೊಗೊಂಡು ಆಮೇಲೆ ಲೈಫ್ ಸೈಕಲ್ ಆಫ್ ಎ ಫ್ರಾಗನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ವಿ ವಿಲ್ ಸ್ಟಡಿ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. Okay, now if you take the male reproductive structure, the gonads are testes. So testes ಎಲ್ಲಿರ್ತವೆ? ನಾವು ಯೂರಿನರಿ ಸಿಸ್ಟಮನ್ನು ಸ್ಟಡಿ ಮಾಡಬೇಕಾದ್ರೆ ಕಲ್ತಿದ್ವಿ, ಎಕ್ಸ್ಕ್ರಿಟರಿ ಸಿಸ್ಟಮನ್ನು. ಸೊ ಇಫ್ ಯು ಟೇಕ್ ಅ ಪೇರ್ ಆಫ್ ಕಿಡ್ನೀಸ್, ಸೊ ಇವು ಕಿಡ್ನೀಸ್ ಅಂತ ತಗೊಂಡ್ರೆ, ಓಕೆ, ನಾವು ಇನ್ ಕೇಸ್ ಆಫ್ ಫ್ರಾಗ್ the testes are a pair of yellow color structure. These are the yellow color structure which are attached to the kidneys. So illi kuda attachment irutte. So in case of male frog, the testes ovoidal shape alli irtave. The yellow color testes are attached to the kidneys with the help of a tissue called as mesorchium. This is the ಮಿಸೋರ್ಕಿಯಮ್. ಸೊ ಕಿಡ್ನಿಗೆ ಅಂಟ್ಕೊಂಡಿರುವಂತಹ ಒಂದು ಟಿಶ್ಯೂ ಅದು. ಓಕೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಮಿಸೋರ್ಕಿಯಮ್. ಸೊ ಈ ಟೆಸ್ಟಿಸಿಂದ ದೆನ್ ಅರೈಸಸ್ ವ್ಯಾಸಾ ಎಫ್ರೆನ್ಷಿಯಾ. ಸೊ ಇಲ್ಲಿ ನಿಮಗೆ ನಿಯರ್ಲಿ 10 to 12 ವ್ಯಾಸಾ ಎಫ್ರೆನ್ಷಿಯಾ ಸಿಗ್ತವೆ. Now these vasa efferentia, what they will do is, now these are the vasa efferentia. I'll write here vasa efferentia. Okay, now these vasa efferentia, they will go deep into the kidney. Our kidney ಒಳಗಡೆ ಹೋಗಿ they will form ಅಥವಾ they will open into a Bidder's canal. ಡಯಾಗ್ರಾಮೆಟಿಕಲಿ ಜಸ್ಟ್ ನಿಮಗೆ ಅದು ಹೆಂಗೆ ಒಳಗಡೆ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ದ ಬಿಡ್ಡರ್ಸ್ ಕೆನಲ್. ಬಿಡ್ಡರ್ಸ್ ಕೆನಲ್. ಓಕೆ, ನಾವು ದಿಸ್ ಬಿಡ್ಡರ್ಸ್ ಕೆನಲ್ ಕಿಡ್ನಿ ಒಳಗಡೆ ಹೋಗಿ ಈ ಕಿಡ್ನಿಯಿಂದ ಯುರೇಟರ್ ಏನು ಬರುತ್ತಲ್ಲ, ನಾವು ದಿಸ್ ಈಸ್ ದ ಯುರೇಟರ್. ಓಕೆ, ನಾವು ನಿನ್ನೆ ನಿನ್ನೆ ಅಲ್ಲ, ನಾನು ಶೂಟ್ ಮಾಡಿರೋದು ನಿನ್ನೆ. ಬಟ್ ಎಕ್ಸ್ಕ್ರಿಟರಿ ಸಿಸ್ಟಮನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಈ ಯುರೇಟರ್ ಎಲ್ಲಿ ಜಾಯ್ನ್ ಆಗುತ್ತೆ ಹೇಳಿ? ಇಟ್ ವಿಲ್ ಜಾಯಿನ್ ಇನ್ ಟು ಅ ಕ್ಲೋಯೆಕಾ. ಸೊ ದಿಸ್ ಈಸ್ ದ ಕ್ಲೋಯೆಕಾ. ಮುಂದೆ ಇದು ರೆಕ್ಟಮ್ ಇರುತ್ತೆ. ಸೊ ದಿಸ್ ಈಸ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ನೀವು ಮೇಯ್ನಾಗಿ ಏನು ನೆನ್ಪಿಟ್ಕೋಬೇಕು? 1 pair ಆಫ್ ಟೆಸ್ಟಿಸ್ ಪ್ರೆಸೆಂಟ್ ಆನ್ ಐದರ್ ಸೈಡ್. ನೋ ದಿಸ್ ಈಸ್ ದ ಟೆಸ್ಟಿಸ್. ಒಂದೇ ತೋರಿಸೋದಕ್ಕೆ IS, ಎರಡನ್ನೂ ನೀವು ಲೇಬಲ್ ಮಾಡಿದರೆ ಇಲ್ಲಿ ES. ನೋ ದಿಸ್ ಈಸ್ ದ ಫ್ಯಾಟ್ ಬಾಡಿ. Okay, so a pair of yellow color ovoid testes present near the kidney and they are attached to the kidney with the help of a peritoneal tissue called as mesorchium. From the testes there arises 10 to 12 vasa efferentia, and these vasa efferentia, they will enter the kidney and they will open into a Bidder's canal. So testis ಒಳಗಡೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ನಲ್ಲಿ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಆ ಸ್ಪರ್ಮ್ಸ್ಗಳು ವ್ಯಾಸಾ ಎಫ್ರೆನ್ಷಿಯಾದಿಂದ ಬಂದು ದೆನ್ ದೇ ವಿಲ್ ಎಂಟರ್ ದ ಬಿಡ್ಡರ್ಸ್ ಕೆನಲ್. ನಾವು ದಿಸ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಏನಿದೆ, ಈ ರಿಪ್ರೊಡಕ್ಟಿವ್ ಡಕ್ಟು ಮತ್ತು ಯೂರಿನರಿ ಡಕ್ಟು ಎರಡೂ ಸೇರಿ ಇನ್ ಕೇಸ್ ಆಫ್ ಮೇಲ್ ಫ್ರಾಗ್ ವಿ ಕಾಲ್ ಇಟ್ ಆಸ್ ಅ ಯೂರಿನೋಜೆನೈಟಲ್ ಡಕ್ಟ್. ಸೊ ಈ ಡಕ್ಟಿಂದ ಈ ಕಡೆಯಿಂದ ಸ್ಪರ್ಮ್ಸ್ಗಳು ಕೂಡ ಕ್ಲೋಯೆಕನ್ನು ಎಂಟರ್ ಆಗ್ತವೆ. ಅಟ್ ದ ಸೇಮ್ ಟೈಮ್ ಯೂರಿನ್ ಕೂಡ ಕ್ಲೋಯೆಕಾಗೆ ಎಂಟರ್ ಆಗುತ್ತೆ. ಸೇಮ್ ಟೈಮ್ ಅಲ್ಲ, ಸೇಮ್ ಡಕ್ಟ್ ಮೂಲಕ. ಸೊ ರಿಪ್ರೊಡಕ್ಟಿವ್ ಟೈಮ್ನಲ್ಲಿ ಸ್ಪರ್ಮ್ ಎಂಟರ್ ಆಗುತ್ತೆ. ಯೂರಿನರಿ ರಿಮೂವಲ್ ಇದ್ದಾಗ ಅಲ್ಲಿ ಯೂರಿನು ಪಾಸಾಗಿ ಕ್ಲೋಯೆಕಾನ್ನು ಎಂಟರ್ ಆಗುತ್ತೆ. ಸೊ ದಿಸ್ ಈಸ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅರ್ಥ ಆಯ್ತಾ? ವಾಟ್ ಈಸ್ ದಿಸ್? ದಿಸ್ ಈಸ್ ದ ಕ್ಲೋಯೆಕಾ. ಸಿಂಪಲ್. Okay, now coming to the female reproductive structure. ಇದನ್ನು ಕೂಡ ಡಯಾಗ್ರಾಮ್ ನಿನ್ನೆ ರಫ್ ಆಗಿ ನಾವು ಡ್ರಾ ಮಾಡಿಬಿಟ್ಟಿದ್ದೀವಿ. ನಾವು ಇಂಟರ್ನಲ್ಲಿ ಈಗ ಮೇಲ್ ಬಾಡಿಯನ್ನು ಕಂಪೇರ್ ಮಾಡಿದರೆ ಮೇಲ್ ಬಾಡಿನಲ್ಲಿ ಏನಾಯಿತು, ಅಲ್ಟಿಮೇಟ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೋಗಿ ಈ ಎಕ್ಸ್ಕ್ರಿಟರಿ ಸಿಸ್ಟಮ್ ಜೊತೆ ಜಾಯ್ನ್ ಆಗಿ ಕಾಮನ್ ಯೂರಿನೋಜೆನೈಟಲ್ ಡಕ್ಟನ್ನು ಫಾರ್ಮ್ ಮಾಡಿ ಆ ಡಕ್ಟು ಕ್ಲೋಯೆಕಾಗೆ ಎಂಟರ್ ಆಯಿತು. ಬಟ್ ಇಫ್ ಯು ಟೇಕ್ ದ ಫೀಮೇಲ್ ಬಾಡಿ, ನಾವು ಫೀಮೇಲ್ ಬಾಡಿ ಒಳಗಡೆ ಕನ್ಸಿಡರ್ ದೀಸ್ ಆರ್ ಅ ಪೇರ್ ಆಫ್ ಕಿಡ್ನೀಸ್. ನಾವು ದಿಸ್ ಈಸ್ ದ ಕಿಡ್ನಿ.
Okay. Now, near the kidneys, I am telling near the kidneys, you will find the ovaries. These are the pair of ovaries, but there is no connection between the ovaries and the kidney. ಇಲ್ಲಿ ಹೆಂಗೆ ಟೆಸ್ಟಿಸ್ಗಳು ಹೋಗಿ ಕಿಡ್ನಿಗೆ ಅಟ್ಯಾಚ್ ಆಗಿದ್ವಲ್ಲ ವಿತ್ ದ ಹೆಲ್ಪ್ ಆಫ್ ಮಿಸಾರ್ಕಿಯಮ್, ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇರೋದಿಲ್ಲ. ಮ್ಯಾಮ್ ಮತ್ತು ಇವೆರಡನ್ನು ಜಾಯಿನ್ ಮಾಡಿದಿರಲ್ಲ, ಯಾಕೆ ಜಾಯಿನ್ ಮಾಡಿದ್ದೀನಿ ಅಂತಂದರೆ, ನೀವು ಬಾಡಿಯನ್ನು ಡಿಸೆಕ್ಷನ್ ಮಾಡ್ತಾ ಹೋದಂಗೆ ಕಿಡ್ನಿ ಇರುವಂತಹ ಜಾಗದಲ್ಲಿನೇ ನಿಯರ್ ಟು ಕಿಡ್ನಿ ಓನ್ಲಿ ಯು ವಿಲ್ ಗೆಟ್ ದ ಓವರೀಸ್. ಸೊ ಅದನ್ನು ನಾನು ರಿಪ್ರೆಸೆಂಟ್ ಮಾಡೋಕ್ಕೆ ತೋರಿಸಿರೋದು. ಬಟ್ ದೇರ್ ಈಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಓವರೀಸ್ ಆ್ಯಂಡ್ ದ ಕಿಡ್ನೀಸ್. ಸೊ ದೀಸ್ ಆರ್ ದ ಒನ್ ಪೇರ್ ಆಫ್ ಓವರೀಸ್. ನೌ ದೀಸ್ ಓವರೀಸ್ ದೇ ವಿಲ್ ಹ್ಯಾವ್ ಅ oviduct. Now these are the oviduct. Okay, ಇಲ್ಲಿಯೂ ಕೂಡ ಒಂದು oviduct. Okay, now this is the funnel like shape, funnel like structure here and here. So what are these? These are the ovaries which will produce the egg ಅಥವಾ ಹೂವು ಅಂತ ನೀವು ನೆನ್ಪಿಟ್ಕೋಬಹುದು. Now here we have a kidneys which will have again ureter. Now this is the ureter and this ureter will join the cloaca again. ಹೌದಾ? So this is the cloacal opening. So ಇದು rectum part. Okay. Now these oviduct separately they will enter into the cloaca. So ಇವು ಕೂಡ ಕ್ಲೋಯಕವನ್ನು ಎಂಟರ್ ಮಾಡ್ತವೆ. ಇಲ್ಲಿಯೂ ಕೂಡ ಕ್ಲೋಯಕ ಎಂಟರ್ ಆಗ್ತಿದೆ. ಸೊ ಇದಕ್ಕೆ ಡಿಫ್ರೆನ್ಸ್ ಏನಾಯಿತು, ಇಲ್ಲಿ ಈ ಟೆಸ್ಟಿಸಿಂದ ಬರುವಂತಹ ಡಕ್ಟು ಅಲ್ಟಿಮೇಟ್ಲಿ ಯುರೇಟರನ್ನು ಜಾಯ್ನ್ ಆಗಿ ಕಾಮನ್ ಡಕ್ಟನ್ನು ಫಾರ್ಮ್ ಮಾಡಿ ಆ ಡಕ್ಟ್ ಮೂಲಕ ಸ್ಪರ್ಮ್ಗಳು ಕ್ಲೋಯಕನ್ನು ಎಂಟರ್ ಆಗ್ತವೆ. ಬಟ್ ಇಲ್ಲೇನಾಯಿತು, ದೆರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಓವರೀಸ್ ಆ್ಯಂಡ್ ದ ಕಿಡ್ನಿ, ದೇರ್ ಫೋರ್ ದೆರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಯುರೇಟರ್ ಆ್ಯಂಡ್ ದ ಓವಿಡಕ್ಟ್. ಈ ಎರಡೂ ಡಕ್ಟ್ಗಳು ಸಪ್ರೇಟಾಗಿ ಕ್ಲೋಯಕ ಒಳಗಡೆ ಎಂಟರ್ ಆಗ್ತವೆ. ಸೊ ಇದೇನು ಓವರೀಸ್ ಇದಾವಲ್ಲ, ಈ ಓವರೀಸಿಂದ ಫಾರ್ಮ್ ಆದಂತಹ ಮ್ಯಾಚೋರ್ ಎಗ್ಸ್ ಇರ್ತಾವಲ್ಲ, ಈ ಎಗ್ಸ್ಗಳು ಸಿಲೋಮಿಕ್ ಕ್ಯಾವಿಟಿನಲ್ಲಿ ರಿಲೀಸ್ ಆಗ್ತವೆ. ಓಕೆ, ಇಲ್ಲಿ ನಿಮಗೆ ಡೈರೆಕ್ಟ್ ಕನೆಕ್ಷನ್ ಇತ್ತು. ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಇರ್ತವೆ, ಅವು ವ್ಯಾಸೆಫ್ರೆನ್ಷಿಯಾ ಮೂಲಕ ಬಿಡ್ಡರ್ಸ್ ಕೆನಲ್ಸ್ ಮೂಲಕ ಹಾದು ಯುರೇಟರನ್ನು ಜಾಯ್ನ್ ಆಗಿ ಕ್ಲೋಯಕನ್ನು ರೀಚ್ ಆಗಿ ಹೊರಗಡೆ ಬಂದುಬಿಡ್ತವೆ ರಿಪ್ರೊಡಕ್ಷನ್ ಆಗಬೇಕಾದ್ರೆ. ಬಟ್ ಇನ್ ಕೇಸ್ ಆಫ್ ಫೀಮೇಲ್ ಫ್ರಾಗು ಇಲ್ಲಿರುವಂತಹ ಓವರೀಸ್ ಏನಿದಾವಲ್ಲ ಅವು ಮ್ಯಾಚೋರ್ ಎಗ್ಸ್ಗಳನ್ನು ಬಾಡಿ ಕ್ಯಾವಿಟಿಗೆ ರಿಲೀಸ್ ಮಾಡ್ತವೆ. ಆ ಎಗ್ಗಳು ಬಾಡಿ ಕ್ಯಾವಿಟಿಯಿಂದ ಮೂವ್ ಆಗಿ ದೇ ವಿಲ್ ಎಂಟರ್ ದಿಸ್ ಫನಲ್ ಸ್ಟ್ರಕ್ಚರ್ ಆ್ಯಂಡ್ ದೆನ್ ದೇ ವಿಲ್ ಎಂಟರ್ ದ ಓವಿಡಕ್ಟ್. ಓಕೆ, ಈ ಓವಿಡಕ್ಟ್ ಒಳಗಡೆ ಎಂಟರ್ ಆದಮೇಲೆ ದೇ ವಿಲ್ ಪಾಸ್ ಥ್ರೂ ದಿಸ್ ಓವಿಡಕ್ಟ್ ಆ್ಯಂಡ್ ದೇ ವಿಲ್ ಎಂಟರ್ ದ ಕ್ಲೋಯಕಾ. ಸೊ ಈ ಕ್ಲೋಯಕಾ ಮೂಲಕ ಎಗ್ಸ್ಗಳು ಹೊರಗೆ ಬರ್ತವೆ. ಹಿಯರ್ ಐ ವಿಲ್ ರೈಟ್ ದ ಸ್ಪರ್ಮ್ಸ್. ಸೊ ಹಿಯರ್ ಇಟ್ ಈಸ್ ದ ಎಗ್. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಡೈಗ್ರಾಮೆಟಿಕಲಿ ನಾವು ಇದನ್ನ ತೋರಿಸಲೇಬೇಕು. ದಿಸ್ ಈಸ್ ದ ಬೈಲೋಬ್ಡ್ ಯುರಿನರಿ ಬ್ಲಾಡರ್. ಬೈಲೋಬ್ಡ್ ಇನ್ ಕೇಸ್ ಆಫ್ ಫ್ರಾಗ್, ನೆನ್ಪಿಟ್ಕೊಳ್ಳಿ. ಓಕೆ, ಜಸ್ಟ್ ಡೈಗ್ರಾಮೆಟಿಕಲಿ ಅದನ್ನ ಅಲ್ಲಿ ತೋರಿಸ್ಬೇಕು, ಯಾಕಂದರೆ ಅದು ಇದ್ದೇ ಇರುತ್ತೆ ಮೇಲು ಮತ್ತು ಫೀಮೇಲ್ನಲ್ಲಿ. ಸೊ ಲೇಬ್ಲಿಂಗ್ಸನ್ನು ತೊಗೊಂಡ್ರೆ ವಾಟ್ ಲೇಬ್ಲಿಂಗ್ಸ್ ವಿ ಹ್ಯಾವ್ ಟು ಡೂ ಹಿಯರ್, ರೆಡ್ ಕಲರಲ್ಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರದ್ದು ಲೇಬ್ಲಿಂಗು. ದಿಸ್ ಈಸ್ ದ ಓವರಿ, ದಿಸ್ ಈಸ್ ದ ಓವಿಡಕ್ಟ್. ಓಕೆ, ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಸಪ್ರೇಟಾಗಿ ಇಲ್ಲಿ ಯುರೇಟರ್ ಇದೆ, ಯುರೇಟರ್, ಆ್ಯಂಡ್ ದೀಸ್ ಆರ್ ದ ಕಿಡ್ನೀಸ್. ಓಕೆ, ಸೊ ದಿಸ್ ಈಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಡೈಗ್ರಾಮನ್ನು ಕೇಳಿದ್ರೂ ಇಷ್ಟೇ ಈಸಿಯಾಗಿ ನೀವು ಬರಿಬೋದು. ಫಸ್ಟು ಕಿಡ್ನಿಯನ್ನು ರೆಫರೆನ್ಸ್ ಆಗಿ ಡ್ರಾ ಮಾಡಿಬಿಡಿ, ಅದಕ್ಕೆ ಅನುಗುಣವಾಗಿ ಮಿಕ್ಕಿದ್ದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಡ್ರಾ ಮಾಡ್ಬೋದು. ಸೊ ದಿಸ್ ಈಸ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ದಿಸ್ ಈಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ನೆಕ್ಸ್ಟು ಇದೇ ಪಾರ್ಟನ್ನು ಕಂಟಿನ್ಯೂ ಮಾಡಿ ವಿ ಹ್ಯಾವ್ ಟು ಸ್ಟಡಿ ದ ಲೈಫ್ ಸೈಕಲ್ ಆಫ್ ಫ್ರಾಗ್. Now if you take the life cycle of frog, ಸೊ ಡ್ಯೂರಿಂಗ್ ರೇನಿ ಸೀಸನ್, ಯಾಕಂದರೆ ಅವ್ರದ್ದು ಬ್ರೀಡಿಂಗ್ ಸೀಸನ್ ಯಾವುದು, ರೇನಿ ಸೀಸನ್ನು. ಮಿಕ್ಕಿದ್ದು ವಿಂಟರ್ ಮತ್ತು ಸಮ್ಮರಲ್ಲಿ ಅವು ಎಸ್ಟಿವೇಷನ್ ಮತ್ತು ಹೈಬರ್ನೇಷನನ್ನು ಮಾಡ್ತಾ ಇರ್ತವೆ. ಸೊ ಡ್ಯೂರಿಂಗ್ ರೇನಿ ಸೀಸನ್ ದೇ ವಿಲ್ ಫೌಂಡ್ ದ ವಾಟರ್ ಬಾಡಿ, ಬಿಕಾಸ್ ಆ್ಯಂಫಿಬಿಯನ್ಸು ಉಭಯವಾಸಿಗಳು ಇದ್ರೂ ಅವು ಲ್ಯಾಂಡ್ ಮೇಲೂ ಇರ್ತವೆ ಮತ್ತು
ನೀರಿನಲ್ಲೂ ಇರ್ತವೆ, ಬಟ್ ಅವು ರೀಪ್ರೊಡಕ್ಷನಿಗೆ ಮತ್ತೆ ನೀರನ್ನೇ ಅವಲಂಬಿಸಿದಾವೆ ಇನ್ ದ ಕೋರ್ಸ್ ಆಫ್ ಎವಲ್ಯೂಷನ್. ಸೊ ಫ್ರಾಗ್ಗಳು ಅವು ನೆಲದ ಮೇಲೆ ಇದ್ರೂ ರೀಪ್ರೊಡಕ್ಷನ್ ಮಾಡಲಿಕ್ಕಾದರೂ ಅವು ತೇವಾಂಶವನ್ನು ಹುಡುಕ್ಲೇಬೇಕು, ನೀರನ್ನು ಹುಡುಕ್ಲೇಬೇಕು. ಅದಕ್ಕೆ ನಮಗೆ ಮಳೆಗಾಲದಲ್ಲಿ ಎಲ್ಲೆಲ್ಲಿ ನೀರು ನಿಂತಿರುತ್ತಲ್ಲ, ಪಾಂಡ್ ಆಗ್ಬೋದು, ಲೇಕ್ ಆಗ್ಬೋದು, ಅಲ್ಲೆಲ್ಲ ಫಿಶ್ಗಳು ಜಾಸ್ತಿ ಕಾಣಿಸ್ತವೆ. ಯಾಕೆ? ಬಿಕಾಸ್ ಅವು ರೀಪ್ರೊಡಕ್ಷನ್ ಮಾಡಲಿಕ್ಕೆ ನೀರಿನ ಮೇಲೆ ಮತ್ತೆ ಅವಲಂಬನೆ ಆಗಲೇಬೇಕು. So during sexual reproduction ಅಥವಾ during breeding season, the male frog with the help of vocal sacs, it will start giving a sound. ಅದನ್ನು ನಾವು ಕ್ರೋಕಿಂಗ್ ಅಂತ ಕರೆದಿದ್ವಲ್ಲ, ಫ್ರಾಗ್ ಕ್ರೋಕ್ಸ್ ಅಂತ. ಸೊ ಈ ಫ್ರಾಗ್ ಏನು ಮಾಡುತ್ತೆ, ಮೇಲ್ ಫ್ರಾಗು ಒಂದು ವಾಯ್ಸನ್ನು ಈ ವೋಕಲ್ ಸ್ಯಾಕ್ಸ್ನಲ್ಲಿ ಏರನ್ನು ತುಂಬಿಕೊಂಡು ಆ ಏರನ್ನು ಉಪಯೋಗಿಸ್ಕೊಂಡು ಸೌಂಡ್ ಆಂಪ್ಲಿಫೈ ಆಗ್ತಾ ಜೋರಾಗಿ ಒಂದು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಮೇಲ್ ಫ್ರಾಗಿಂದ ಬರುವಂತಹ ಸೌಂಡನ್ನು ಯಾರು ಗ್ರಹಿಸ್ಕೋಬೇಕು? ಆಬ್ವಿಯಸ್ಲಿ ಫಿಮೇಲ್ ಫ್ರಾಗು. ಸೊ ಫಿಮೇಲ್ ಫ್ರಾಗು ಈ ಸೌಂಡನ್ನು ರಿಕಗ್ನೈಸ್ ಮಾಡಿ ದೇ ವಿಲ್ ಕಮ್ ಟುಗೆದರ್. ಸೊ ಇಫ್ ಯು ಇಮ್ಯಾಜಿನ್ ಇಫ್ ದಿಸ್ ಈಸ್ ದ ವಾಟರ್ ಬಾಡಿ, ಓಕೆ, ಲೇಕ್ ಅಥವಾ ಪಾಂಡ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಫಸ್ಟ್ ವಿ ವಿಲ್ ಡ್ರಾ ದ ಮೇಲ್ ಫ್ರಾಗ್. ದಿಸ್ ಈಸ್ ದ ಮೇಲ್ ಫ್ರಾಗ್, foreleg and the hind leg. Okay, now this is the male frog. So idu male frog vocal sacs anna upayogiskondu here we will show the vocal sacs. Okay, so ee vocal sacs anna use ಮಾಡಿ ಅದು ಸಿಗ್ನಲ್ ಕೊಟ್ಟ ಮೇಲೆ then the female frog will come. As soon as the female frog comes, what this male frog will do? See here, I will draw. So this is the female frog. This is the forelimb and this is the hind limb of the female frog. ಸೊ ನಾವು ಮಾರ್ಫಾಲಜಿ ಕಲಿಬೇಕಾದ್ರೆ ಏನು ಕಲ್ತಿದ್ವಿ? ಮೇಲ್ ಫ್ರಾಗದ್ದು ಫಸ್ಟ್ ಫೋರ್ಲಿಮ್ನಲ್ಲಿ ಫಸ್ಟ್ ಡಿಜಿಟ್ಟಿಗೆ ಕಾಪ್ಯುಲೇಟರಿ ಪ್ಯಾಡ್ ಇರುತ್ತೆ ಅಂತ ಕಲ್ತಿದ್ವಿ. ಸೊ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಕಾಪ್ಯುಲೇಟರಿ ಪ್ಯಾಡ್, ದಿಸ್ ಮೇಲ್ ಫ್ರಾಗ್ ಇಟ್ ವಿಲ್ ಹೋಲ್ಡ್ ದ ಫಿಮೇಲ್ ಫ್ರಾಗ್. ಸೊ ಮೇಟಿಂಗ್ ಸೀಸನ್ ಮುಗಿಯೋವರೆಗೂ, ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ದ ಪ್ರೊಸೆಸ್ ಮುಗಿಯೋವರೆಗೂ ದ ಮೇಲ್ ಫ್ರಾಗ್ ವಿಲ್ ಮೇಕ್ ಶೂರ್ ದ್ಯಾಟ್ ಫಿಮೇಲನ್ನು ಅದೇ ಪ್ಲೇಸಲ್ಲಿ ಹೋಲ್ಡ್ ಮಾಡಿ ಅದು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡುತ್ತೆ ಕಾಪ್ಯುಲೇಟರಿ ಪ್ಯಾಡನ್ನು. ಆ್ಯಂಡ್ ಒನ್ ವೇ ಇದನ್ನ ಥಿಂಕ್ ಮಾಡಿದರೆ ಯಾಕೆ ಈ ಬಿಹೇವಿಯರ್ ಬೇಕು ಅಂತಂದರೆ, ದ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್ ಇನ್ ಕೇಸ್ ಆಫ್ ಫ್ರಾಗ್. ಹೌದಾ? ಅಂದರೆ ನೀರಿನ ಒಳಗಡೆ ಸ್ಪರ್ಮು ಮತ್ತು ಓವಮ್ಮು ಎರಡು ಫ್ಯೂಸ್ ಆಗಿ ಫಲೀಕರಣ ಆಗಿ ಝೈಗೋಟನ್ನು ಫಾರ್ಮ್ ಮಾಡಬೇಕು. ಸೊ ಒಂದು ಕಡೆ ಮೇಲ್ ಫ್ರಾಗು, ಒಂದು ಕಡೆ ಫೀಮೇಲ್ ಫ್ರಾಗು, ಒಂದು ಕಡೆ ಮೇಲ್ ಫ್ರಾಗು ಸ್ಪರ್ಮನ್ನು ಬಿಡ್ತಾ, ಒಂದು ಕಡೆ ಫೀಮೇಲ್ ಫ್ರಾಗು ಎಗ್ಗನ್ನು ಬಿಡ್ತು ಅಂತಂದರೆ ದ ಚಾನ್ಸಸ್ ಆಫ್ ಫರ್ಟಿಲೈಸ್ಡ್ ಎಗ್ಸ್ ಆರ್ ವೆರಿ ಲೆಸ್. ಸ್ಪರ್ಮು ಹರ್ಕೊಂಡು ಹೋಗ್ಬಿಡ್ಬೋದು, ಎಗ್ಗು ಹರ್ಕೊಂಡು ಹೋಗ್ಬಿಡ್ಬೋದು, ಬಟ್ ಅವತ್ರದ್ದು ಪೂರ್ತಿಯಾಗಿ ಏನು ಪ್ರೊಸೆಸ್ ಇತ್ತಲ್ಲ ಅದೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡುತ್ತೆ, ಮೇ ಬಿ ಎವಲ್ಯೂಷನರಿ ಇದು ಇವಾಲ್ವ್ ಆಗಿರ್ಬೋದು. ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಡ್ಯೂರಿಂಗ್ ಮೇಟಿಂಗ್ ಸೀಸನ್ ದ ಮೇಲ್ ಫ್ರಾಗ್ ವಿಲ್ ಹೋಲ್ಡ್ ದ ಫೀಮೇಲ್ ಫ್ರಾಗ್. ಇದನ್ನು ಆಂಫ್ಲಿಕ್ಸಸ್ ಅಂತ ಕರೀತಾರೆ. ಫ್ರಾಗ್ ಆಂಫ್ಲಿಕ್ಸಸ್. What do you mean by this? It is a mating behavior seen in the frog, so that the male frog will catch and it will hold the female frog. So ಒಂದ್ಸತಿ ಈ ಥರ ಆಂಫ್ಲೆಕ್ಸಸ್ ಆಯಿತು ಅಂತಂದರೆ they will start releasing the gametes. ಅವು ಎಲ್ಲಿ ರಿಲೀಸ್ ಮಾಡಬೇಕು? They will release it into the water body. Okay, so the female frog, okay, now this is the black color ಇರೋದು ಫಿಮೇಲ್ ಫ್ರಾಗು. ಸೊ ಫಿಮೇಲ್ ಫ್ರಾಗು ಅಟ್ ಎ ಟೈಮ್ ಇಟ್ ಕ್ಯಾನ್ ಲೇ 1500 to 2000 eggs at a time. ಓಕೆ, ಸೊ ಅದು ಹೆಂಗಂದರೆ ಬ್ಯಾಚ್ ವೈಸ್ ಅದು ಮಾಡ್ತಾ ಇರುತ್ತೆ. ಇದೇನು ಓವಿಡಕ್ಟ್ ಎಲ್ಲ ಇರುತ್ತಲ್ಲ, ಎಗ್ಗನ್ನ ರಿಲೀಸ್ ಮಾಡಬೇಕಾದ್ರೆ ಆ ಎಗ್ಗದ್ದು ಬ್ಯಾಚ್ ವೈಸ್ ಮಾಡಿ ಅದ್ರ ಸುತ್ತಲೂ ಒಂದು ಈ ಸ್ಲೈಮ್ ಥರ ಅಥವಾ ಏನಂತಾರೆ ಲೋಳೆ ಅಂತಹ ಒಂದು ಮಟೀರಿಯಲನ್ನು ಸಿಕ್ರೀಟ್ ಮಾಡಿ ಇದರ ಒಳಗಡೆ ಎಗ್ಗನ್ನು ರಿಲೀಸ್ ಮಾಡುತ್ತೆ. ಓಕೆ, ನೀವು ರೀಪ್ರೊಡಕ್ಷನ್ ಟೈಮ್ ಮೀಟಿಂಗ್ ಸೀಸನ್ ಇದ್ದಾಗ, ರೈನಿ ಸೀಸನ್ ಇದ್ದಾಗ ಈ ಎಗ್ಸ್ಗಳನ್ನು ನೋಡ್ಬೋದು ಪಾಂಡ್ ಮತ್ತು ಲೇಕ್ಸ್ನಲ್ಲಿ. ಸೊ ಇದು ಎಗ್ಸನ್ನು ರಿಲೀಸ್ ಮಾಡಿದ ಮೇಲೆ ದ ಮೇಲ್ ಫ್ರಾಗ್ ವಿಲ್ ರಿಲೀಸ್ ದ ಸ್ಪರ್ಮ್ಸ್. ದೀಸ್ ಆರ್ ದ ಸ್ಪರ್ಮ್ಸ್. ಓಕೆ, ಸೊ ದೀಸ್ ಸ್ಪರ್ಮ್ಸ್ ದೇ ವಿಲ್ go and fertilize the egg, so that there will be a formation of fertilized eggs called as, what are these called? These are the zygotes. Here we are studying the life cycle. So ಇಲ್ಲಿ fertilization ಆಯಿತು, fertilization ಆಗಿ zygote form ಆಯಿತು.
ಓಕೆ. ನಾವು ಔಟ್ ಆಫ್ ದಿಸ್ ಝೈಗೋಟ್, ಈ ಝೈಗೋಟಿಂದ ಹೊರಗಡೆ ಬರೋದು ಯಾವುದು, ಒಂದು ಸ್ಟ್ರಕ್ಚರು. ವಾಟ್ ಇಟ್ ಈಸ್ ಕಾಲ್ಡ್ ಆ್ಯಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಟ್ಯಾಡ್ಪೋಲ್. ಸೊ ಟ್ಯಾಡ್ಪೋಲ್ ಹೆಂಗಿರುತ್ತೆ ಅಂದರೆ, ದಿಸ್ ವಿಲ್ ಬಿ ದ ಟ್ಯಾಡ್ಪೋಲ್. ಈ ಕಡೆ ಒಂದು ಸಾರಿ, ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. ಸೊ ಒಂದು ಎಗ್ಗಿಂದ ಈ ರೀತಿಯಾದಂತಹ ಟ್ಯಾಡ್ಪೋಲ್ ಅನ್ನುವಂತಹ ಒಂದು ಸ್ಟ್ರಕ್ಚರು ಹ್ಯಾಚ್ ಆಗುತ್ತೆ. ಓಕೆ. ನೌ ದಿಸ್ ಟ್ಯಾಡ್ಪೋಲ್ ಸ್ಲೋಲಿ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಅ ಅಡಲ್ಟ್ ಫ್ರಾಗ್. Now this will be the adult frog. Okay. Now this will be the life cycle of a frog. So ಈ ಡೈಗ್ರಾಮೆಟಿಕಲ್ ಯಾಕೆ ಡ್ರಾ ಮಾಡಿದ್ನಿ ಅಂದರೆ, ನಾವು ದಿಸ್ ಈಸ್ ದ ಅಡಲ್ಟ್ ಫ್ರಾಗ್, ದಿಸ್ ಈಸ್ ದ ಅಡಲ್ಟ್ frog. Okay. Now this type of life cycle ಅಥವಾ this type of development, what do we call for that? We call it as a indirect development. What do you mean by indirect development? The development through a larval stage. So this is the larval stage. The larval stage of a frog we call it as a tadpole. So tadpole slow ಆಗಿ ಬೆಳೀತಾ see tadpole ಒಳಗಡೆ the difference between tadpole and the frog very very important. ಇವೆರಡು ಒಂದೇ ಜೀವಿದು ಬೇರೆ ಬೇರೆ ಹಂತದಲ್ಲಿ ಇರುವಂತಹ ಸ್ಟೇಜಸ್ಗಳು. ಓಕೆ. ಸೊ ಟ್ಯಾಡ್ಪೋಲು ಮತ್ತು ಫ್ರಾಗನ್ನು ಕಂಪೇರ್ ಮಾಡಿದರೆ ಅಗದಿ ಕ್ವಿಕ್ಕಾಗಿ ನಿಮಗೆ ಕಾಣುವಂತಹ ಒಂದು ಪಾಯಿಂಟ್ ಯಾವುದು, ಟ್ಯಾಡ್ಪೋಲ್ಸ್ ಒಳಗಡೆ ಈ ಸ್ಟೇಜ್ ಒಳಗಡೆ ಟೇಲ್ ಇರುತ್ತೆ. ಬಟ್ ಇದೇ ಟ್ಯಾಡ್ಪೋಲು ಬೆಳೀತಾ ಫ್ರಾಗ್ ಆಯಿತು ಅಂತಂದರೆ ಟೇಲ್ ಇರೋದಿಲ್ಲ. ಸೊ ಅದು ಬೆಳೀತಾ ಏನಾಗುತ್ತೆ, ಈ ಟ್ಯಾಡ್ಪೋಲ್ಗಳು ದ ಎನರ್ಜಿ ಅಥವಾ ದ ಫುಡ್ ಸ್ಟೋರ್ಡ್ ಇನ್ ದ ಟೇಲ್ ಈಸ್ ಅಬ್ಸಾರ್ಬ್ಡ್. ಅದು ಅಬ್ಸಾರ್ಬ್ ಆಗ್ತಾ ಟೇಲು ಏನಾಗುತ್ತೆ, ಟೇಲು ಅದು ಮಾಯ ಆಗ್ತಾ ಬರುತ್ತೆ ಅಂತ, ಗಾಯಬಾಗುತ್ತೆ ಅಂತ. ಸೊ ಟೇಲು ಫುಲ್ಲು ಒಳಗಡೆ ರಿಟ್ರಾಕ್ಟ್ ಆಗ್ತಾ ಈ ಅಡಲ್ಟ್ನಲ್ಲಿ ಟೇಲು ಇರೋದಿಲ್ಲ. ಸೊ ಟ್ಯಾಡ್ಪೋಲ್ ಹ್ಯಾಸ್ ಅ ಟೇಲ್, ಅಡಲ್ಟ್ಸ್ನಲ್ಲಿ ಟೇಲ್ ಈಸ್ ಅಬ್ಸೆಂಟ್. ಟ್ಯಾಡ್ಪೋಲ್ ಈಸ್ ಎಂಟೈರ್ಲಿ ಇಟ್ ಈಸ್ ಅಕ್ವಾಟಿಕ್. ಟ್ಯಾಡ್ಪೋಲ್ ಬೆಳಿಬೇಕು ಅಂದರೆ ಅವು ನೀರಿನಲ್ಲೇ ಬೆಳಿಬೇಕು. ಬಟ್ ಟ್ಯಾಡ್ಪೋಲ್ ಅಡಲ್ಟ್ ಆದಮೇಲೆ ಇಟ್ ಕ್ಯಾನ್ ಲಿವ್ ಆನ್ ಲ್ಯಾಂಡ್ ಆ್ಯಸ್ ವೆಲ್ ಆ್ಯಸ್ ದ ವಾಟರ್. ಸೆಕೆಂಡ್ ಡಿಫ್ರೆನ್ಸ್. ಥರ್ಡ್ ಡಿಫ್ರೆನ್ಸು, ಟ್ಯಾಡ್ಪೋಲ್ಸ್ಗಳೇನಿರ್ತಾವಲ್ಲ ದೇ ಹ್ಯಾವ್ ಅ ಸ್ಮಾಲ್ ಟೀತ್. ಅಪ್ಪರ್ ಆ್ಯಂಡ್ ಲೋವರ್ ಜಾವಿಗೆ ದೇ ಹ್ಯಾವ್ ಅ ಸ್ಮಾಲ್ ಟೀತ್. ಸೊ ಈ ಟೀತ್ ಇರೋದ್ರಿಂದ ಟ್ಯಾಡ್ಪೋಲ್ಸ್ಗಳು ಹರ್ಬಿಯೋರಸ್ ಇರ್ತವೆ. ಅಬ್ಬಬ್ಬಾ ಅಂತಂದರೆ ಕೆಲವೊಂದು ಇನಿಷಿಯಲಿ ಹರ್ಬಿಯೋರಸ್ ಇರ್ತವೆ, ಆಮೇಲೆ ಸ್ಮಾಲ್ ಇನ್ವರ್ಟಿಬ್ರೇಟ್ಸ್ಗಳನ್ನು ನೀರಿನಲ್ಲಿ ಅವು ಕ್ಯಾಚ್ ಮಾಡಿ ತಿನ್ಬೋದು. ಬಟ್ ದೇ ಆರ್ ಆ್ಯಕ್ಚುಲಿ ದ ಹರ್ಬಿಯೋರ್ಸ್. ಬಟ್ ನೀವು ಇವನ್ನ ತಗೊಂಡ್ರೆ ಇವು ಕಾರ್ನಿವೋರಸ್ ಇರ್ತವೆ. ಅದಕ್ಕೆ ಇಲ್ಲಿ ಎಲಿಮೆಂಟರಿ ಕೈನಲ್ಲಿ ಶಾರ್ಟ್ ಆಗಿರುತ್ತೆ ಅಂತ ಕಲ್ತಿದ್ವಲ್ಲ. ಸೊ ಟ್ಯಾಡ್ಪೋಲ್ಸ್ಗಳು ಹರ್ಬಿಯೋರಸ್ ಆ್ಯಂಡ್ ಇವು ಕಾರ್ನಿವೋರಸ್. ಆ್ಯಂಡ್ ಫ್ರಾಕ್ಸಿಗೆ ಯೂಶ್ವಲಿ ಟೀತ್ ಅಂತ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಡ್ಪೋಲ್ ಆ್ಯಂಡ್ ಫ್ರಾಗ್. ಟ್ಯಾಡ್ಪೋಲು ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇರೋದಿಲ್ಲ, ಯಾಕಂದರೆ ಗೊನಾಡ್ಸ್ಗಳು ಇನ್ನೂ ಬೆಳೀತಾ ಇರ್ತವೆ, ಇನ್ನೂ ಕಂಪ್ಲೀಟಾಗಿ ಬೆಳೀತಿರೋದಿಲ್ಲ. ಸೊ ಇವು ರಿಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಡಲ್ಟ್ ಫ್ರಾಗ್ ದೇ ಕ್ಯಾನ್ ಅಗೇನ್ ಇನ್ವಾಲ್ವ್ ಇನ್ ಅ ರಿಪ್ರೊಡಕ್ಷನ್. ಗೊತ್ತಾಯ್ತಾ ಫುಲ್ಲು ಲೈಫ್ ಸೈಕಲ್ಲು. ಆ್ಯಂಡ್ ದಿಸ್ ಟ್ಯಾಡ್ಪೋಲಿಂದ ಫ್ರಾಗ್ ಆಗೋದನ್ನು ನಾವು ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ರೂಪಾಂತರ ಹೊಂದೋದು ಅಂತೀವಲ್ಲ, ಮೆಟಾಮಾರ್ಫೋಸಿಸ್. ಓಕೆ. ಸೊ ಟ್ಯಾಡ್ಪೋಲ್ ಇದ್ದಿದ್ದು ಕಂಪ್ಲೀಟಾಗಿ ಚೇಂಜ್ ಆಗಿ ಅಡಲ್ಟ್ ಫ್ರಾಗ್ ಆಗುತ್ತೆ. ಅಡಲ್ಟ್ ಫ್ರಾಗನ್ನು ನೀವು ನೋಡಿದರೆ ಹಿಂದ್ಗಡೆ ಒಂದು ಸ್ಟೇಜಿಗೆ ಈ ರೀತಿ ಇತ್ತ ಈ ಜೀವಿ ಅಂತ ನಮಗೆ ಆಶ್ಚರ್ಯ ಆಗಬೇಕು. ಸೊ ನೀವು ಅಗೇನ್ ರೇನಿ ಸೀಸನ್ನಲ್ಲಿ ಪಾಂಡ್, ಲೇಕ್, ಸ್ವಿಮ್ಮಿಂಗ್ ಪೂಲನ್ನು ನೋಡಿದರೆ ಸ್ಮಾಲ್ ಬ್ಲ್ಯಾಕ್ ಕಲರ್ ಸ್ಟ್ರಕ್ಚರ್ಸ್ಗಳು ಹೋಗ್ತಾ ಇರ್ತಾವಲ್ಲ, ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇರ್ತಾವಲ್ಲ, ಅವೇನವು ದೀಸ್ ಆರ್ ದ ಟ್ಯಾಡ್ಪೋಲ್ಸ್. ಸೊ ಅವೇ ಟ್ಯಾಡ್ಪೋಲ್ಸು ಬೆಳೀತಾ ದೇ ವಿಲ್ ಬಿಕಮ್ ಅ ಅಡಲ್ಟ್ ಫ್ರಾಗ್. ಅಡಲ್ಟ್ ಫ್ರಾಗ್ ಆದಮೇಲೆ ಅಗೇನ್ ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಆಂಪ್ಲೆಕ್ಸಸ್ಸು ಮತ್ತು ರಿಪ್ರೊಡಕ್ಷನ್ನು ಕಂಟಿನ್ಯೂ ಆಗುತ್ತೆ. So this is the life cycle of a frog, indirect development, and there is a presence of metamorphosis. The larva of a frog we call it as a tadpole. Reproduction is taking place inside the water. So the fusion of male and female gamete is taking place inside the water. Therefore it is a external fertilization. So to make sure the success rate of external fertilization, the male and female frog they exhibit the amplexus. ಸೊ ಒಂದಕ್ಕೊಂದು ಪಾಯಿಂಟು ಅನುಗುಣವಾಗಿ ಇರ್ತವೆ. ಗೊತ್ತಾಯ್ತಾ? ಇದು ಕಂಪ್ಲೀಟಾಗಿ ಅಕ್ವಾಟಿಕ್ ಇರುತ್ತೆ, ಇದು ಬೋತ್ ಅಕ್ವಾಟಿಕ್ ಆ್ಯಸ್ ವೆಲ್ ಆ್ಯಸ್ ಟೆರಿಸ್ಟ್ರಿಯಲ್.
ಸೊ ಈ ಫ್ರಾಗ್ಸದ್ದು ಕಂಪ್ಲೀಟಾಗಿ ಮಾರ್ಫಾಲಜಿ ಆಯಿತು ಮತ್ತು ಅನಾಟಮಿ ಆಯಿತು. ಹೊರಗಡೆಯಿಂದ ಹೆಂಗಿದೆ, ಒಳಗಡೆ ಏನೇನಿದೆ ಎಲ್ಲವನ್ನು ಮುಗಿಸಿದ್ವಿ. ಡೈಜೆಸ್ಟಿವ್, ರೆಸ್ಪಿರೇಷನ್, ವ್ಯಾಸ್ಕ್ಯುಲರ್, ಎಕ್ಸ್ಕ್ರಿಟರಿ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆ್ಯಂಡ್ ದೆನ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆ್ಯಂಡ್ ಫ್ರಾಗ್ಸ್ಗಳನ್ನು ತೊಗೊಂಡ್ರೆ ನಾವು ಫುಡ್ ಚೈನ್ ಮತ್ತು ಫುಡ್ ವೆಬ್ಬನ್ನು ಸ್ಟಡಿ ಮಾಡಬೇಕಾದ್ರೆ ವಿ ಹ್ಯಾವ್ ಸೀನ್ ದ್ಯಾಟ್ ದೇರ್ ಈಸ್ ಅಟ್ ಪರ್ಟಿಕ್ಯುಲರ್ ಲೆವೆಲ್ ನಮಗೆ ಫ್ರಾಗ್ಸ್ಗಳನ್ನು ನಾವು ಡ್ರಾ ಮಾಡ್ತೀವಿ. ಯಾಕೆ? ದೇ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಬ್ಯಾಲೆನ್ಸಿಂಗ್. ಎನ್ವಿರಾನ್ಮೆಂಟಲ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ದೇ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈವನ್ ಕೆಲವೊಂದು ಕ್ರಾಪ್ಸ್ಗಳಿಗೆ ಬರುವಂತಹ ಏನು ಇನ್ಸೆಕ್ಟ್ಗಳಿರ್ತಾವಲ್ಲ, ಆ ಇನ್ಸೆಕ್ಟ್ಗಳನ್ನು ಕೂಡ ಇವು ತಿಂದು ದೇ ಆರ್ ಬೆನಿಫಿಷಿಯಲ್ ಟು ದ ಹ್ಯೂಮನ್ ಕೈಂಡ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಎವ್ರಿಥಿಂಗ್ ಅಬೌಟ್ ದ ಫ್ರಾಗ್. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ನಲ್ಲಿ ಎಲ್ಲ ಟಿಶ್ಯೂಸ್ ಆಗಿತ್ತು, ಅರ್ಥವರ್ಮ್ ಆಗಿತ್ತು, ಕಾಕ್ರೋಚ್ ಆಗಿತ್ತು. ಇದು ಒಂದೇ ಪೆಂಡಿಂಗು. ಸೊ ಟುಡೇ ದಿಸ್ ಆಲ್ಸೋ ವಿ ಹ್ಯಾವ್ ಕಂಪ್ಲೀಟೆಡ್ ಫ್ರಾಗ್ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.